SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡ್ತೀರಾ? ಹ್ಞೂ ಅಣ್ಣ, ನೋಡ್ತೀವಿ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಅಣ್ಣ, ನಮಗೆ ರಿಯಲ್ ಲೈಫಲ್ಲಿ ಬಂದ್ಬಿಟ್ಟು ಡಿ ಬಾಸ್ ಇಷ್ಟ, ಬಿಗ್ ಬಾಸಲ್ಲಿ ಬಂದ್ಬಿಟ್ಟು ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟ. ಯಾಕೆ ಗಿಲ್ಲಿ ನಿಮಗೆ? ಅಣ್ಣ, ಗಿಲ್ಲಿ ಯಾಕೆ ಅಂದರೆ ಇವಾಗ ನಾನು ಬೆಳಗ್ಗೆ 3 ಗಂಟೆಗೆ ಆಟೋ ಎತ್ತೀನಿ, ನಾನು ಓಡಿಸೋದು ಆಟೋ. 3 ಗಂಟೆಗೆ ಎತ್ತಿ 10 ಗಂಟೆವರೆಗೂ ಆಟೋ ಓಡಿಸ್ತೀವಿ. ಮತ್ತೆ ಒಂದು ಮನೇಲಿ ಬಂದ್ಬಿಟ್ಟು ಮಧ್ಯಾಹ್ನ ಎತ್ತರ ಅದೇ ಟ್ರಾಫಿಕ್ಕು, ಅದೇ ಗೋಳಾಟ. 9:00ವರೆಗೆ ಎಲ್ಲೋ ಒಂದು ಕಡೆ ಸೈಡಲ್ಲಿ ಹಾಕೊಂಡು ಕೂತ್ಕೊಂಡು ಬಿಗ್ ಬಾಸ್ ಓಪನ್ ಮಾಡಿದ್ರೆ ಅಪ್ಪ, ಒಬ್ರು ಕಣ್ಣಲ್ಲಿ ಕಣ್ಣೀರು ಆರಾಮಾಗಿ ಬರ್ಸ್ಬಿಡ್ಬೋದಣ್ಣ. ನಗು ಬರ್ಸೋದು ತುಂಬ ಕಷ್ಟ. ಇವಾಗ ಮನೇಲಿ ನಮ್ಮ ಅಪ್ಪನೇ ಇರ್ತಾರೆ. ಎಕ್ಸಾಂಪಲ್ ಹೇಳೋದು, ಉದಾಹರಣೆ ಹೇಳೋಂದರೆ, ಸೊ ನಾವು ಟ್ರಾಫಿಕ್ ಅಂತ ಸತ್ತೋಗ್ಬಿಟ್ಟಿರ್ತೀವಿ. 1 ಅವರ್ ಎಲ್ಲೋ ಒಂದು ಬೈಟ್ ನೋಡಿದ್ರೆ ಸಾಕು, ಖುಷಿ ಆಗುತ್ತೆ. ಯಾರು ಏನಾದರೂ ಅಂದ್ಕೊಳ್ಳಿ ಅಣ್ಣ, ಗಿಲ್ಲಿ ಚೆನ್ನಾಗಿ ಆಡ್ತಾನೆ. ಗಿಲ್ಲಿ ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಾರೆ? ಅಣ್ಣ, ಗಿಲ್ಲಿ ಬಿಟ್ಟು ಹೋದ ಸೀಸನ್ ಇವಾಗ ಹೇಳಿದ್ರಲ್ಲ ರಜತ್ ಅಂತ, ರಜತ್ ಇಷ್ಟ ಯಾಕೆ ಬಂದ್ಬಿಟ್ಟು ಅವರು ಡಿ ಬಾಸ್ ಅಭಿಮಾನಿ, ನಾವು ಡಿ ಬಾಸ್ ಅಭಿಮಾನಿ, ಅದಕ್ಕೆ ರಜತ್ ಇಷ್ಟ. ರಕ್ಷಿತಾ ಧ್ರುವಂತ ಹೇಗೆ? ರಕ್ಷಿತಾ ಧ್ರುವಂತ ಹೆಂಗೆ ಅಂದರೆ, ರಕ್ಷಿತಾ ಮುಕ್ಕೋಡ ಹಾಕೊಂಡು ಬದುಕ್ತಾವಳು, ಹೆಂಗೆ ಬದುಕ್ತಾವಳೋ ಗೊತ್ತಿಲ್ಲ ಅಣ್ಣ. ನಾವು ಅವಳು ಲಾಗ್ ನೋಡ್ಬೇಕಂದ್ರೆ ಅವಳು ಲಾಗಲ್ಲಿ ಹೆಂಗಿದ್ದಾಳೋ ಒಳಗಡೆ ಹಂಗಿಲ್ಲ ಅಣ್ಣ. ಓಪನಾಗಿ ಹೇಳ್ಬೇಕಂದ್ರೆ ತುಂಬ ನಾಟಕ ಮಾಡ್ತಿದ್ದಾಳೆ. ಅಂದರೆ ವ್ಯಕ್ತಿತ್ವದ ಆಟ ಇದು. ಅಂದರೆ ವ್ಯಕ್ತಿತ್ವ ಬಿಟ್ಟಾಡಬೇಕು. ಒಬ್ಬ ವ್ಯಕ್ತಿ ಅದನ್ನು ಅದ್ರ ಸಮಾನತೆ ನೋಡ್ಕೊಂಡು ಆಡಬೇಕು. ಅದನ್ನೆಲ್ಲ ನೋಡಿಕೊಂಡು ಇಲ್ಲ ನಾನು ಹಂಗೆ ನಾನು ಹಿಂಗೆ ಅನ್ನೋದಲ್ಲ ಆಟ. ನಾನು ಇರೋದು ಹಿಂಗೆ ಅಂತ ಆಟ ಆಡಿದ್ರೆ ಚೆನ್ನಾಗಿ ಆಟ ಆಡ್ತಾನೆ. ಇವಾಗ ಅಶ್ವಿನಿ ಹತ್ರ ಒಂದು ಹೇಳೋದು, ಅವ್ರ ಹತ್ರ ಇವಾಗ ಗಿಲ್ಲಿ ತುಂಬ ಆಪೋನೆಂಟ್ ಆಗಿದ್ರು ರಕ್ಷಿತಂಗೆ. ಗಿಲ್ಲಿ ಆಪೋನೆಂಟ್ ಅವಳು ಗಿಲ್ಲಿಗೆ ಸಪೋರ್ಟ್ ಮಾಡಲಿ ಅಂತ ನಾವು ಹೇಳ್ತಲ್ಲ, ನಿಯತ್ತಾಗಿ ಆಟ ಆಡ್ಬೇಕು. ಆಟ ಅಂತ ಬಂದಾಗ ಆಟದ ಕಡೆ ತೋರಿಸ್ಲಿ. ಇವಾಗ ಮೊನ್ನೆ ಧ್ರುವಂತ ಹತ್ರ ನಿನ್ನೆ ನೈಟ್ ಅನ್ಸುತ್ತೆ ಆ್ಯಕ್ಚುಲಿ ಹತ್ಕೊಂಡು ಹೇಳಿದ್ಲು, ನನ್ನ ಜನ ನನ್ನನ್ನು ಬಿಟ್ಟಿಲ್ಲ. ಜನ ಬಿಡೋದಲ್ಲ ಆಟ. ಇವಳು ಆಟ ಏನು ಆಡ್ತಾಳೆ ಅನ್ನತ್ತಾನೆ ಮೇಯ್ನು. ನನ್ನ ಪ್ರಕಾರ ರಕ್ಷಿತಾ ಮತ್ತೆ ಒಳಗಡೆ ಹೋಗೋದು ಕಷ್ಟ ಅನ್ಸುತ್ತೆ ಅಣ್ಣ. ಮುಕ್ವಾಡ ಇದೆ ಅಣ್ಣ, ರಕ್ಷಿತಂಗೆ ಮುಕ್ವಾಡ ಇದೆ. ಮುಕ್ವಾಡ ಹಾಕೊಂಡು ಬದುಕ್ತಾ ಇದ್ದಾಳೆ ಒಟ್ಟಿನಲ್ಲಿ. ನಮ್ಮ ಪ್ರಕಾರ ಧ್ರುವಂತನ ಆಚೆ ಹಾಕ್ಬಿಟ್ಟು ರಕ್ಷಿತನ ಗಿಲ್ಲಿನ ಒಳಗಡೆ ಇಡಬೇಕಾಗಿತ್ತು, ನಮ್ಮ ಅನಿಸಿಕೆ ಪ್ರಕಾರ. ಯಾಕೆಂದರೆ ಗಿಲ್ಲಿಲಿ ಏನಿದೆ ಅನ್ನೋದು ಗೊತ್ತಾಗೋದು. ಗಿಲ್ಲಿನ 1000 ಜನ ಏನಂತ ಅಂದ್ಕೊತಾ ಇದ್ದಾರೆ ಅಂತ ಆರಾಮಾಗಿ ಗೊತ್ತಾಗೋದು, ಅವನೇನಾರು ಒಳಗಿದ್ದಿದ್ರೆ. ಈ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇರೋದು ಒಳಗಿದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಈಗ ರಕ್ಷಿತರು ಧ್ರುವಂತರಿಗೆ ಮಾತ್ರ ಗೊತ್ತಿರೋದು ಒಳಗಡೆ ಏನು ಮಾತಾಡ್ತಾ ಇದ್ದಾರೆ, ಆಚೆ ಕಡೆ ಏನು ಮಾತಾಡ್ತಾ ಇದ್ದಾರೆ ಅಂತ. ಗಿಲ್ಲಿನೊಬ್ಬನ ಆಚೆಗೆ ಇಕ್ಕಿದ್ರೆ ಆಗ ಜನಗಳಿಗೆ ಅನ್ನೋಕ್ಕಿಂತ ಅಲ್ಲಿ ಒಳಗಿರೋರು ಗಿಲ್ಲಿ ಮೇಲೆ ಎಷ್ಟು ದ್ವೇಷ ಕಾಡ್ತವ್ರೆ, ಇವನೇ ಹೋಗ್ಬಿಟ್ನಾ ಅನ್ನೋದು ಇನ್ನೂ ಕ್ಯೂರಿಯಾಸಿಟಿ ಚೆನ್ನಾಗಿರೋದು ಅಂತ. ಮೊನ್ನೆ ಆ್ಯಕ್ಚುಲಿ ಧ್ರುವಂತ ಹೇಳಿದ್ದು ಏನಪ್ಪ, ಮೊನ್ನೆ ಇವಾಗ ರೀಸೆಂಟಾಗಿ ಹೇಳ್ದ, ಗಿಲ್ಲಿ ಮುಕ್ವಾಡ ಹಾಕೊಂಡು ಬದುಕ್ತಾನೆ, ಹಂಗೆ ಬದುಕ್ತಾ ಇದ್ದಾನೆ, ಹೊರಗಡೆ ಹೆಂಗಿದ್ದ. ಅಣ್ಣ, 1000 ಜನ 1000 ಮಾತಾಡ್ತಾರೆ, ನಾವು ಹಂಗೆ ಬದುಕೋಕ್ಕಾಗತ್ತಾ? ಇವಾಗ ಸುಮಾರು ಜನ ಹೀರೋಸ್ ಹೇಳಿದ್ದಾರೆ. ಎಕ್ಸಾಂಪಲ್ ರಚಿತಾ ಆಗಿರ್ಬೋದು, ಬೇಜಂತ ಹೇಳ. ಒಂದು ಆಟೋ ಹಿಂದೆ ಒಂದು ಫೋಟೋ ಬಿದ್ದರೆ ಅವ್ನು ಹೀರೋ ಅಂತ ತುಂಬ ಜನ ಹೇಳಿದ್ದಾರೆ. ಗಿಲ್ಲಿ ಫೋಟೋ ಹಂಗೆ ಲೆಕ್ಕ ಹಾಕಿದ್ರೆ ಒಂದು 100 ಆಟೋ ಮೇಲೆ ಬಿದ್ದೈತಣ್ಣ, ಅವನೇ ಕಡೆ ಹೀರೋ ಆಗಿಲ್ಲ. ಇನ್ನು ನಾವು ಕೇಳೋದು ಒಳಗಡೆ ಇರೋ ಜನ ಬೆಳೆಸ್ಬೇಕೇ ಹೊರತು ಒಂದು ಮನುಷ್ಯನ ತುಳಿಬಾರ್ದು. ನಮ್ಮ ಪ್ರಕಾರ ಧ್ರುವಂತನ ಕಳಿಸೋದ್ರ ಬದಲು ಗಿಲ್ಲಿನ ರಕ್ಷಿತನ ಕಳಿಸಿದ್ರೆ ಮುಕ್ವಾಡ ಏನು ಅಂತ ಗೊತ್ತಾಗೋದು. 101% ಗಿಲ್ಲಿ ಗೆಲ್ಲಿಲ್ಲ ಅಂದರೆ ನೆಕ್ಸ್ಟ್ ಸೀಸನ್ ನಾನು ಬಿಗ್ ಬಾಸೇ ನೋಡಲ್ಲ ಅಣ್ಣ. ನಾನು ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ, ಯಾರೂ ನೋಡಲ್ಲ. ಎಷ್ಟೋ ಜನ ಸಣ್ಣ ಮಕ್ಕಳಿಂದ ನಗ್ತಾ ಇದ್ದಾರೆ ಅಂದರೆ ಗಿಲ್ಲಿ. ಎಲ್ಲರ ಬಾಯಲ್ಲೂ ಗಿಲ್ಲಿ ಹೆಸರು ಬರ್ತಾ ಇದೆಯಾ? ಈ ಸಲ ಏನಾರು ಅವನು ವಿನ್ ಆಗಲಿಲ್ಲ ಅಂದರೆ ಚಾನ್ಸೇ ಇಲ್ಲ ಅಣ್ಣ. ರಕ್ಷಿತ ಏನು ಕಾಮಿಡಿ ಮಾಡ್ತಾಳೆ? ಪಾತ್ರ ತೊಳೆಯೋದು, ನೆಲ ಒರೆಸೋದು, ಕಸ ಗುಡಿಸೋದು. ಅರೆ ಗಿಲ್ಲಿ ಅವ್ನು ಯಾಕಿಂದ ಮಾಡಿಸ್ತಾನೆ ಜನಗಳ ಕೈಲಿ. ಒಂದು ತಲೆ ಬೇಕು. ಈಗ ಒಬ್ಬರು ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಅದಕ್ಕೇನು ಆನ್ಸರ್ ಬೇಕು? ನಮ್ಮಲ್ಲಿ ಮಾತಲ್ಲಿ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಬೇಕು. ಅದಾನ ಅವನಿಗಿದೆ. ಯಾವತ್ತೂ ಬೈತಾ ಇಲ್ಲ, ಯಾರಿಗೂ ಕೆಟ್ಟ ಮಾತಲ್ಲಿ ಬೈದಿಲ್ಲ, ಕಾಮಿಡಿಯಾಗಿ ಮಾತಾಡ್ತಾ ಇದ್ದಾನೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದಾರೆ. ಇನ್ನೊಂದು ಅವನೇ ಗೆಲ್ಲಬೇಕು. ಮೊನ್ನೆ ಡೆವಿಲ್ ಪಿಕ್ಚರ್ ನೋಡಿದ್ರೆ ನಾನು ಕೇಳ್ತಾರೆ, ನೋಡಿದಾಗ ಅಣ್ಣ ನಮ್ಮ ಡಿ ಬಾಸ್ಗೆ ಎಷ್ಟು ವಾಯ್ಸ್ ಬಂತು, ಅದಕ್ಕಿಂತ ಒಂದು ತೂಕ ಅಂದರೆ 1% ಜಾಸ್ತಿ ಗಿಲ್ಲಿಗೆ ವಾಯ್ಸ್ ಬಂತು. ನಾನು ಫಸ್ಟ್ ಶೋ 6:30 ಶೋಗೆ ಹೋದೆ ಅಣ್ಣ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾನು ಡಿ ಬಾಸ್ಗೆ ಎಷ್ಟು ವಾಯ್ಸ್ ಕಿರ್ಚಿದ್ನೋ ಈ ನ್ಯಾಯ ಇರೋಗೂ ನಂಗೆ ಕಿರ್ಚಿಲ್ಲ ಗಿಲ್ಲಿಗೆ. ಇಲ್ಲಿಗೆ ಅವ್ನ ವ್ಯಕ್ತಿತ್ವ ಗೊತ್ತಾಗಿದೆ. ಅವ್ನು ಬಿಗ್ ಬಾಸ್ಗೆ ಹೋಗಿರೋದ್ರಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಣ್ಣ. ಅವನು DKDಲಿದ್ದ, ಆಮೇಲೆ ಕಾಮಿಡಿ ಕಿಲಾಡಿ ಮಾಡ್ದ, ಅಲ್ಲಿಂದ ಗಿಲ್ಲಿನ ನೋಡ್ತಾ ಇದ್ದಾರೆ. ನಾವು ಮಾಡೋದು 1000 ಜನ ಹುಡುಗರು ಹತ್ತುತ್ತಾರೆ. ನಾನು ಹೇಳೋ ಸಾಯಂಕಾಲ 9 ಆದರೆ ನೆನ್ನೆ ಒಂದು ಅಜ್ಜಿ ಹತ್ತಿದ್ರು. ನಾನು ಬಿಗ್ ಬಾಸ್ ನೋಡ್ತಾರೆ, ಅಜ್ಜಿನೂ ಬಿಗ್ ಬಾಸ್ ನೋಡ್ತಾಯಿದ್ದೆ. ಕಾರಣ ಯಾರಜ್ಜಿ ಅಂತ ಕೇಳಿದ್ಕೆ ಗಿಲ್ಲಿ. 76 ವರ್ಷದ ಅಜ್ಜಿ ಗಿಲ್ಲಿನ ಸಪೋರ್ಟ್ ಮಾಡ್ತಾರೆ ಅಂದರೆ ಇನ್ನು ನಾವೆಲ್ಲ ಯಾ ಲೆಕ್ಕ ಅಣ್ಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.